ಇಲ್ಲಿ ವರ್ಷನೂ ಆಷಾಢ ಶುಕ್ರವಾರಕ್ಕೆ ಸುಮಂಗಲಿ ಪೂಜೆ ಅಂತ ಮಾಡ್ತಾರೆ. ಅದಕ್ಕೆ ಎಲ್ಲ ಸುಮಂಗಳಿಯರ ಹತ್ರ ನಾವು ಆಶೀರ್ವಾದ ಮಾಡಿ ಅವ್ರು ಇದು ಮಾಡಿದ್ರೆ ಮನೆಯವರಿಗೆ ಯಜಮಾನರಿಗೆ ಒಳ್ಳೇದಾಗುತ್ತೆ ಅಂತ. ಅದೇ ನೆಕ್ಸ್ಟ್ ಬರೋ ಭೀಮ್ ಅಮಾವಾಸ್ಯೆಗೆ ನಾವು ಗಂಡನ ಪಾದ ಪೂಜೆ ಮಾಡಿದಾಗ ಎಲ್ಲ ಒಳ್ಳೇದಾಗುತ್ತೆ ಅಂತ. ಆ ಥರ ಒಳ್ಳೇದಾಗಿರೋದು ಯಾರು ಗೊತ್ತಿದೆಯಾ ಅಥವಾ ನಿಮ್ಗೆ ಏನಾರು ಒಳ್ಳೇದಾಗಿದೆಯಾ? ಇಲ್ಲ ಎಲ್ಲ ಒಳ್ಳೇದಾಗಿದೆ ಹೇಳಿದ್ದಾರೆ ನಮ್ಗೂನು. ಅದಕ್ಕೆ ನೀವು ಇಲ್ಲಿ ಬಂದಿದ್ರಾ? ಬಂದಿದ್ದೀವಿ, ಹೋದ ವರ್ಷನೂ ಮಾಡಿದೀವಿ ಸುಮಂಗಲಿ ಪೂಜೆ. ಹೌದು, ನಾವೇನ್ ಬೇಡ್ಕೊಂತೀವೋ ಅದೆಲ್ಲ ಆಗುತ್ತೆ. ಹೌದಾ? ನಂಬಿಕೆ ಇಡ್ಬೇಕಷ್ಟೇ. ಅದು ಸತ್ಯ. ನೀವು ಎಷ್ಟು ಬಾರಿಯಿಂದ ಬಂದಿದ್ದೀರಿ ಇಲ್ಲಿ? ನಾವು ಇಲ್ಲಿ ಹಾಲ್ ಅಭಿಷೇಕ ಅಂತ ಮಾಡ್ತಾರಲ್ಲ, ಅದು 10 ವರ್ಷ ಮಾಡಿದೀನಿ. 10 ವರ್ಷ ಮಾಲೆನೂ ಹಾಕೊಂತೀನಿ. ನಿಮ್ಗೆ ಏನಾದ್ರು ಒಳ್ಳೇದಾಗಿದೆಯಾ? ಈ ತಾಯಿ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಲ್ಲ. ತುಂಬಾ ಕಷ್ಟದಲ್ಲಿ ಇದು ಮೈಸೂರಿಂದ ನಾವಿಲ್ಲಿ ಹುಟ್ಟಿದ ಬಟ್ಟೆಯಲ್ಲಿ ಒಂದೇ ಒಂದು ಸ್ಕೂಟರ್ ಇತ್ತು, ಅದ್ರಲ್ಲಿ ಬಂದಿದ್ದು. ಈ ತಾಯಿ ನೆಂಬುದ ಮೇಲೆ ಇವಾಗ ಒಂದಲ್ಲ 2 ಗಾಡಿ ಮಾಡ್ಕೊಂಡಿದೀವಿ. ಏನ್ ಗಾಡಿ ಮಾಡಿದೀರಾ? ಆಟೋ ಇದೆ, ಆಟೋ ಪ್ಯಾಸೆಂಜರ್ ಆಟೋ. ಮತ್ತೆ ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗಿದೆ. ನನ್ನ ಮಕ್ಳು ಆಮೇಲೆ ಇವ್ರಿಗೂ ಮಾಟ ಮಂತ್ರ ಎಲ್ಲ ಮಾಡಿಸ್ಬಿಟ್ಟಿದ್ರು. ಇವ್ರ ಕೈಯೇ ಬಿದ್ದೋಗಿತ್ತು. ಅಮ್ಮನ್ಗೆ ಇಲ್ಲಿ ಹೆಜ್ಜೆ ಇಡಕ್ಕೆ ಆಗ್ತಾ ಇರ್ಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಾಗ ಕಾಲು ಕೈ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಆ ತರ ಮಾಡಿಸ್ಬಿಟ್ಟಿದ್ರು. ಅಮ್ಮನ್ಗೆ ಅರ್ಕೆ ಹೊತ್ಕೊಂಡ್ಮೇಲೆ ನಮ್ಗೆ ಸರಿ ಆಯ್ತು. ಏನೇ ಕಣ್ಣೀರು ಏನೇ ನೋವು ಬಂದ್ರು ಬಂದು ನಮ್ಮ ತಂದೆ ತಾಯಿ ಬಂಧು ಬಳಗ ಅಂತ ನಮ್ಗೆ ಯಾರು ಇಲ್ಲ. ಅಮ್ಮನ ಹತ್ರನೇ ಬಂದು ನಾವು ಕೇಳ್ಕೊಳ್ಳೋದು. ನಮ್ಗೆ ಅಂತ ಆಸರೆ ಯಾರು ಇಲ್ಲ, ಅಮ್ಮನೇ ನಮ್ಗೆಲ್ಲ ಆಸರೆ. ನಾವಿರೋದೇ 4 ಜನ, ನಾನು, ನನ್ನ ಮಕ್ಳು. ನನ್ನ ತಮ್ಮ 1 ವರ್ಷದ ಮುಂಚೆ ಸತ್ತೋದ. ಹಿಂಗೆ ಮಾಟ ಮಂತ್ರ ಮಾಡಿಸಿ ಆಗದೆ ಇರೋರು ಎಂತಿಂದಾನೇ ಅವನು ಕೊಲೆ ಆಯ್ತು. ಅದಕ್ಕೆ ಇವಾಗ ತಮ್ಮ ಸತ್ತೋದಾಗಿಂದ ತುಂಬಾ ಚಿಂತೆಯಲ್ಲಿದ್ವು. ಇವಾಗ ತಂದೆ ತಾಯಿ ಅಣ್ಣ ತಮ್ಮದಿರು ಯಾರು ಇಲ್ಲ, ಅಮ್ಮನಿಗೆ ನಂಬಿರೋದು. ನಮ್ಮ ಸೊಸೆಗೆ ಒಂದು ಮಗು ಆಗಲಿ ಅಂತ, ಮುತ್ತೈದೆ ಭಾಗ್ಯ ಸಿಗಲಿ ಅಂತ ಎಲ್ಲರ ಆಶೀರ್ವಾದ ಮಾಡೋದು. 100 ಜನ ಆಶೀರ್ವಾದ ಮಾಡೋದು ನಮ್ಮ ಸೊಸೆಗೆ ಒಂದು ಆಶೀರ್ವಾದ ಆಗುತ್ತಲ್ಲ. ಎಷ್ಟು 100 ಜನಕ್ಕೂ ಹೆಚ್ಚು ಜನ ಆಶೀರ್ವಾದ ಮಾಡೋದ್ರಲ್ಲ? ಹೌದು, ಜಾಸ್ತಿ ಜನ ಮಾಡೋರೆ. ಒಂದು ಭಾಗ್ಯ ಅಲ್ವಾ ಅದು ಮಾಡೋದು. ಆ ಥರ ಬಂದು ಮುತ್ತೈದರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡ್ರೆ ಮಕ್ಕಳಾಗಿರೋದು ಉಂಟಾ? ತುಂಬಾ ಸಂತೋಷವಾಗಿ ಆಗುತ್ತೆ ಅಮ್ಮನ ಹತ್ರ. ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಖಂಡಿತ ನಿಮ್ಮ ಸೊಸೆ ಕರ್ಕೊಂಡು ಬಂದು ಆಶೀರ್ವಾದ ಮಾಡಿ. ಹೌದು. ನಮಸ್ತೆ ಹೇಳಿ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ವೆಂಕಟೇಶ್ ಅಂತ. ಸರ್, ಈ ದೇವಸ್ಥಾನದ ಹೆಸರು ಏನಂತ ಹೇಳಿ ಸರ್? ಶ್ರೀ ಅಂಗಾಳ ಪರಮೇಶ್ವರಿ ಮತ್ತು ಕಾಳಿಕಾ ದೇವಿ ದೇವಸ್ಥಾನ ಟೆಂಪಲ್ ಟ್ರಸ್ಟ್. ಕಾಳಿಕಾ ದೇವಿ ಟೆಂಪಲ್ ಟ್ರಸ್ಟ್ ಅಂಗಾಳ ಪರಮೇಶ್ವರಿ ಅಂತಾನೆ ಪ್ರಸಿದ್ಧಿಯಾಗಿದೆ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಮಾಗಡಿ ಮುಖ್ಯ ರಸ್ತೆ, ದಿನ್ಮೇಲ್ ಸರ್ಕಲ್, ಹುಣಸೆಮರ ಸ್ಟಾಪ್, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹಿಂಭಾಗ ಇರುವಂಥದ್ದು ಈ ದೇವಸ್ಥಾನ. ಸರ್, ಈ ದೇವಸ್ಥಾನ ಎಷ್ಟೊಂದು ಒಂದು ಪ್ರಸಿದ್ಧಿಗೆ ಫೇಮಸ್ ಆಗ್ಬಿಟ್ಟಿದೆ ಅಂತಂದರೆ, ಇವತ್ತು ಮೊದಲನೇದಾಗಿ ಒಂದು ವಿಶೇಷ ಪೂಜೆ ಹೆಣ್ಮಕ್ಳಿಗೆ ಮಾಡ್ತಾ ಇದ್ರು. ಏನಂತಂದರೆ ಸುಮಂಗಲಿ ಪೂಜೆ ಅಂತ ಏನೋ ಮಾಡಿ, ಸುಮಂಗಲಿಯರ ಕುಂಕುಮ ಲಕ್ಷಾರ್ಚನೆ ಪೂಜೆ. ಕುಂಕುಮ ಲಕ್ಷಾರ್ಚನೆ ಪೂಜೆ. ಹೌದು, ಲಕ್ಷಾರ್ಚನೆ ನಾವು ಅರ್ಚನೆ ಮಾಡೋದು, ಅದು ಲಕ್ಷಾರ್ಚನೆ ಅಂತ ಹೆಸರು. ಏನು ಅದರಿಂದ ಏನು ಉಪಯೋಗ ಆಗುತ್ತೆ ಸರ್? ಅದರಿಂದ ಅಂದ್ರೆ ಇದು ವರ್ಷಕ್ಕೊಮ್ಮೆ ಮಾಡೋ ಒಂದು ಪೂಜೆ. ಚಂಡಿ ಹೋಮ, ಚಂಡಿ ಹೋಮ ಅದು ಪಾರಾಯಣ ಮಾಡೋತ್ತಿಗೆ ಲಕ್ಷ ಅರ್ಚನೆ ಮಾಡಿಸಿ ಹೆಂಗಸರ ಕೈಯಲ್ಲಿ, ಸುಮಂಗಲಿಯರ ಕೈಯಲ್ಲಿ ಕುಂಕುಮದಿಂದ ಲಕ್ಷ ಅರ್ಚನೆ ಮಾಡಿಸ್ತೀವಿ. ಲಕ್ಷಾರ್ಚನೆ ಹೆಣ್ಮಕ್ಳ ಕೈಲಿ ಮಾಡಿಸ್ತೀವಿ. ಇವತ್ತೊಂದು 100 ಜನಕ್ಕೂ ಹೆಚ್ಚು ಹೆಣ್ಮಕ್ಳು ಸೇರಿದ್ರು. ಹೌದು, 16 ಅಧ್ಯಾಯ ಸೇರಿದ್ದು ಈ ಕುಂಕುಮ ಲಕ್ಷಾರ್ಚನೆ ಪೂಜೆ. 16 ಅಧ್ಯಾಯ. 16ನೇ ಅಧ್ಯಾಯ. 16 ಅಧ್ಯಾಯ. ಅಧ್ಯಾಯ ಅಂದ್ರೆ ಸರ್? ಅಧ್ಯಾಯ ಅಂದ್ರೆ ಏನದು? ಅಧ್ಯಾಯ ಅಂದ್ರೆ ಏನು ಹೇಳೋದು ಸರ್? ಈಗ ಲಕ್ಷಾರ್ಚನೆ ಮಾಡಿದ್ರಿ, ಜೊತೆಗೆ ಸುಮಂಗಲಿ ಪೂಜೆ ಅಂತ ತುಂಬಾ ಜನ ಹೆಣ್ಮಕ್ಳು ಎಲ್ಲಾ ತರದ್ದು ಕುಂಕುಮ ಮತ್ತೆ ಎಲ್ಲಾ ತರದ್ದು ಹೂವು ಬಳೆ ಎಲ್ಲ ಇಟ್ಕೊಂಡು ಕೂತಿದ್ರು. ಇದೇನ್ ಸರ್? ಇದರಿಂದ ಏನ್ ಮಾಡಿದ್ರೆ ಉಪಯೋಗ ಆಗುತ್ತೆ? ಹೆಂಗೆ ಅಂದ್ರೆ ಮನೆತನದಲ್ಲಿ ಅವರು ಹೆಂಗಸರು ಹೆಂಗೆ ಕುಳಿತುಕೊಂಡು ಲಕ್ಷ್ಮೀ ಪೂಜೆ ಮಾಡೋದು, ಆ ರೀತಿ ಅದೇ ಥರ ನಮ್ಮ ದೇವಸ್ಥಾನದಲ್ಲಿ ಕುಳಿತು ಇನ್ನು ಅಮ್ಮನವರ ಇದು ಮಾಡಿ ಹೋಮ ಮಾಡಿ ಅದರಿಂದ ಅರ್ಚನೆ ಮಾಡಿ ಬಂದವ್ರ ಹತ್ರ ಎಲ್ಲ ಒಬ್ಬೊಬ್ಬ ಹೆಣ್ಮಕ್ಳು 100 ಜನ ಹೆಣ್ಮಕ್ಳ ಹತ್ರ ಅರ್ಶಿನ ಕುಂಕುಮ ಇರಿಸ್ಕೊಂಡು ಆಶೀರ್ವಾದ ತಗೋತಾ ಇದ್ರು. ಅದೇ ಹಿಂಗಂದ್ರೆ, ಯಾಕಂದ್ರೆ ಈಗ ಸುಮಂಗಲಿಯರು ಅವ್ರಿಗೆ ಮೇನ್ ಯಾವುದು ಕುಂಕುಮ, ಅರ್ಶಿನ ಕುಂಕುಮ. ಈ ಅರ್ಶಿನ ಕುಂಕುಮ ಇಟ್ಕೊಳ್ಳೋದೇ ಒಂದು ಲಕ್ಷಣ. ಆ ಕುಂಕುಮ ಲಕ್ಷಾರ್ಚನೆ, ಅದನ್ನ ಲಕ್ಷಾರ್ಚನೆ ಮಾಡೋದ್ರಿಂದ ಅದಕ್ಕೆ ಲಕ್ಷಾರ್ಚನೆ ಅಂತ ಹೆಸರು. ಲಕ್ಷಾರ್ಚನೆ ಮಾಡೋದ್ರಿಂದ ಅದಕ್ಕೆ ಲಕ್ಷಾರ್ಚನೆ ಅಂತ ಹೆಸರು. ಆ ರೀತಿನೇ ಈ ವರ್ಷ ಈ ದಿನ ಮಾಡಿದ್ದು. ಇದು ವರ್ಷಕ್ಕೊಮ್ಮೆ ಮಾಡೋದು. ಜೊತೆಗೆ ಇದು ಒಂದು ಚಂಡಿ ಹೋಮದಲ್ಲಿ ಮಾಡ್ತೀವಿ. ಚಂಡಿ ಹೋಮದಲ್ಲಿ ಹೋಮ ದೊಡ್ಡ ಹೋಮ ಅಂದ್ರೆ ಚಂಡಿ ಹೋಮ. ಹೌದೌದು. ಆ ಹೋಮ ಇವತ್ತು ನಡೆದಿದ್ದು.
ಅಂದ್ರೆ ಹಲವಾರು ಹಣ್ಣು ಹಂಪಲು ಮತ್ತೆ ಪೂಜೆ ಸಾಮಗ್ರಿಗಳು ಅಧಿಕವಾದ ಒಂದು ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನೆಲ್ಲ ಮಾಡಕ್ಕಾಗೋದು. ಸಿಂಪಲ್ ಆಗಿ ಮಾಡಕ್ಕಾಗಲ್ಲ. ಗ್ರ್ಯಾಂಡ್ ಆಗಿ ಎಷ್ಟೊಂದು ಗಿಡಮೂಲಿಕೆಗಳು, ಹಣ್ಣು ಹಂಪಲುಗಳು, ಸುಗಂಧ ದ್ರವ್ಯಗಳು ಎಷ್ಟೊಂದು ನಾವು ನೋಡದೇ ಇರುವಂತವೆಲ್ಲ ಇದ್ದು. ಹಣ್ಣು ಹಂಪಲ್ಲಿ ಎಷ್ಟು ಹಂಪಲು ಸಿಗುತ್ತೋ ಅಷ್ಟು ಹಂಪಲು ಹಾಕಿರ್ತೀವಿ. ಎಲ್ಲಾ ತರದ ಹಣ್ಣುಗಳು, ಎಲ್ಲಾ ತರ ಹಣ್ಣನ್ನು ಸುಗಂಧ ದ್ರವ್ಯಗಳು, ವನಸ್ಪತಿಗಳು, ಏನೇನೋ ಸಾಕಷ್ಟು. ಯಾಕಂದ್ರೆ ಆ ರೀತಿ ಮಾಡೋದಕ್ಕೆ ಹೆಸರೇ ಈ ಚಂಡಿ ಹೋಮ ಅಂತ ಹೇಳೋದು. ಆ ಥರ ಮಾಡಿದ್ರೆ ಅದು ದೇವ್ರಿಗೆ ಅರ್ಪಣೆ ಮಾಡ್ದಂಗ ಅದು ಇಷ್ಟ ಆಗುತ್ತೆ. ಚಂಡಿ ಹೋಮ ಅಂದ್ರೆ ಎಲ್ಲದರಲ್ಲೂ ಈಗ ಚಂಡಿ ಹೋಮ ಅನ್ನೋದು ದೊಡ್ಡದು. ಆ ರೀತಿ ಮಾಡೋದ್ರಲ್ಲಿ ಅದು ಅಧಿಕಾದ ಇದರಲ್ಲಿ ಪ್ರಮಾಣದಲ್ಲಿ ಎಲ್ಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು, ಬಳಸಿ ನಾವು ಮಾಡಬೇಕಾಗಿರೋದು. ಈಗ ಸುಮಂಗಲಿ ಪೂಜೆ ಮಾಡೋದ್ರಿಂದ ಮಕ್ಕಳಾಗದಿದ್ದವ್ರ ಮಕ್ಕಳು ಮತ್ತೆ ಆರೋಗ್ಯ ಭಾಗ್ಯ ಏನೋ ಸಿಗುತ್ತೆ ಅಂತೇಳಿ ತುಂಬಾ ಜನ ಹೆಣ್ಮಕ್ಳು ಕೂತ್ಕೊಂಡಿದ್ರು. ವಿಷಯ ಸ್ವಾಮಿ, ಅವರು ಮನ್ಸು ಕಷ್ಟ ಏನಿದೆಯೋ, ಕುಟುಂಬ ಕಷ್ಟ ಏನಿದೆಯೋ, ಏನ್ ಸ್ವಾಮಿ ಯಾವ್ದ್ರಲ್ಲಿ ಏನು ಅಂತ ತೊಂದರೆ ಇದೆಯೋ, ಮಕ್ಕಳು ಇಲ್ಲದೆ ಇರೋದು ಒಂದು, ಮಕ್ಕಳು ಮನೆ ಇಲ್ಲದೆ ಇರೋದು ಒಂದು, ಆದ್ರೆ ಇದು ಒಂದು ಕುಟುಂಬದಲ್ಲಿ ಎಷ್ಟೋ ಕಷ್ಟಗಳಿರುತ್ತೆ. ಮನುಷ್ಯ ಎಲ್ಲಾದ್ರೂ ಹೋದ್ರೆ ಚೆನ್ನಾಗಿ ಬಾಳ್ಬೇಕು. ಆ ರೀತಿ ಬಾಳೋದಕ್ಕೆ ಇದೊಂದು ದಾರಿ ಆಗುತ್ತೆ. ಅಂದ್ರೆ ಇಲ್ಲಿ ಅಂಗಾಳ ಪರಮೇಶ್ವರಿ ಹೆಣ್ಮಕ್ಳಿಗೆ ಒಂದ್ ರೀತಿ ತುಂಬಾ ಜಾಸ್ತಿ ಒಲ್ದ್ಬಿಟ್ಟಿದ್ದಾಳೆ. 10 ವರ್ಷದಿಂದ ಬಂದಿದ್ದಂಥವ್ರು ಎಲ್ಲರೂ ಕೂಡ ವರ್ಷ ಬರ್ತಾರಂತೆ ಈ ಸುಮಂಗಲಿ ಪೂಜೆಗೆ. ಖಂಡಿತ ಬರ್ತದೆ. ಯಾಕಂದ್ರೆ ನಾವು ಹಲವು ವರ್ಷದಿಂದ ಮಾಡ್ತಾ ಇದೀವಿ. ನಾವು ದೇವಸ್ಥಾನ ಸ್ಟಾರ್ಟ್ ಮಾಡಿದ್ರಿಂದ ಇವತ್ತಿನವರೆಗೂ ಹೆಚ್ಚು ಕಮ್ಮಿ ಒಂದು 5 ವರ್ಷ ಆಯ್ತು. ಇವತ್ತೂ ಮಾಡ್ತಾ ಇದೀವಿ. ವರ್ಷಕ್ಕೆ 50 ವರ್ಷ ಆಯ್ತು ಸರ್ ಈ ದೇವಸ್ಥಾನ ಇಲ್ಲಿ ಆಗಿ. ಇದು ಮೂಲ ಅಂಗಾಳ ಪರಮೇಶ್ವರಿ ನಮ್ಮ ಕರ್ನಾಟಕದ ಇದು ಎಲ್ಲಿ ಸರ್ ಮೂಲ ದೇವಸ್ಥಾನ? ನಮ್ಮ ತಮಿಳುನಾಡು. ತಮಿಳುನಾಡಲ್ಲಿ ಮಲೆಯನೂರು ಅಂತ ಒಂದು ದೇವಸ್ಥಾನ ಇದೆ. ಮಲೆಯನೂರು ಅಂದ್ರೆ ತಿರುವಣ್ಣಾಮಲೆಯಿಂದ 35 ಕಿಲೋಮೀಟರ್ ಅಲ್ಲಿ ಪಕ್ಕ. ಅಲ್ಲಿ ಹೋದ್ರೆ ಮಲ್ಲೂರು ಬರ್ತದೆ. ಅಲ್ಲಿ ಅಂಗಾಳ ಪರಮೇಶ್ವರಿ ಮೂಲ ಇರೋದು. ಅಲ್ಲಿ ಮೂಲಪೀಠದಿಂದ ಇಲ್ಲಿ ಬಂದು ಇಲ್ಲಿ ಸ್ಥಾಪನೆ ಆಗಿ ಎಷ್ಟು ವರ್ಷ? ಇಲ್ಲಿ ನೆಲೆಸಿ ಈಗ ಒಂದು ಹೆಚ್ಚಿಗೆ 50 ವರ್ಷ ಆಗ್ತಾ ಇದೆ. 50 ವರ್ಷ ಅಂದ್ರೆ ನೀವು ಮಾಡಿರೋಕೆ ಸಾಧ್ಯ ಇಲ್ಲ. ನಾವಿಲ್ಲ, ನಮ್ಮ ತಂದೆಯವರು ಮಾಡಿದ್ದು. ನಿಮ್ ತಂದೆಯವರ? ಹೌದು, ನಮ್ಮ ತಂದೆಯವರು ಇದ್ದಾರೆ. ಅವ್ರ ಹೆಸರು ಪೂಜ್ಯ ನಮ್ಮ ಶ್ರೀ ಏಳುಮಲೆ ಸ್ವಾಮಿಗಳು. ಏನು ಅವ್ರ ಹೆಸರು ತರ ಏಳುಮಲೆ ಸ್ವಾಮಿಗಳು ಅಂತ ಕರೆದೇ ಒಂದು ತಮಿಳ್ ಹೆಸರಾಗತ್ತೆ ಅಂತ ಹೇಳಿ ನಮ್ಮ ತಿರುಚಿಮಾ ಸ್ವಾಮಿಗಳು ಅಂದ್ರೆ ರಾಜೇಶ್ ದೇವಸ್ಥಾನ, ಕೈಲಾಸಾಶ್ರಮ ಮಹಾಸಂಸ್ಥಾನ ಪೀಠಾಧಿಪತಿ ಅವರು ಇದ್ಕೊಂಡು ಬೇಡ ಅಂತ ಹೇಳಿ ಇದನ್ನ ಸಂಸ್ಕೃತದಲ್ಲಿ ಹೆಸರಿಟ್ರು. ಏನಂತ ಇಟ್ರು? ಸಪ್ತಗಿರಿ ಅಮ್ಮ ಅಂತ ಹೇಳಿ ಹೆಸರಿಟ್ರು. ಸಪ್ತಗಿರಿ ಅಮ್ಮ ಅಂತ ಹೇಳಿ. ಸಪ್ತಗಿರಿ ಅಂದ್ರೆ ಏಳುಮಲೆ ಅನ್ನೋದು ತಮಿಳು ಆಗುತ್ತೆ. ಅದು ಏಳಂದ್ರೆ ಸಪ್ತ, ಅದಕ್ಕೆ ಸಪ್ತಗಿರಿ ಅಂತ ಹೆಸರಾಗಿತ್ತು. ಸಪ್ತಗಿರಿ ಅಮ್ಮ ಅಂತ ಹೇಳಿ. ಅದು ನಮ್ಮ ಸ್ವಾಮಿಗಳ ಮೂಲಕ ಹೆಸರು ನೇಮ ಉಳ್ಕೊಬಿಡ್ತು. ಅಂದ್ರೆ ನಿಮ್ ತಂದೆಯವರು ಸ್ಥಾಪನೆ ಮಾಡಿದ್ದು. ಸರ್ ಇದು ಈ ಪ್ರತಿದಿನ ಇರುತ್ತೆ ದೇವಸ್ಥಾನ? ಇದು ಸ್ವಾಮಿ ಪ್ರತಿದಿನ ಇರುತ್ತೆ. ಪೂಜೆ ಟೈಮಿಂಗ್ ಸೇಮ್ ಆಸ್ ಇಟ್ ಈಸ್. ಇಲ್ಲಿ ನಮ್ಮ ರಾಜೇಶ್ವರದಲ್ಲಿ ಏನ್ ಟೈಮಿಂಗ್ಸ್ ಫಾಲೋ ಮಾಡ್ತಾರೋ ಅದೇ ನಾವು ಫಾಲೋ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ಮೂಲ ದೇವಸ್ಥಾನದಲ್ಲಿ ಏನಿರುತ್ತೆ ಅದೇ ರೀತಿ. ಯಾವ ವಾರ ಪೂಜೆ ಇರುತ್ತೆ ಇಲ್ಲಿ? ಮಂಗಳವಾರ, ಶುಕ್ರವಾರ, ಭಾನುವಾರ, ಹುಣ್ಣಿಮೆ, ಭಾನುವಾರ, ಈ ಎಲ್ಲಾ ದಿನಗಳು ಮುಖ್ಯವಾದ ದಿನಗಳು ಇರುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ, ಮಂಗಳವಾರ, ಶುಕ್ರವಾರ, ಈ ವಾರದಲ್ಲಿ 3 ದಿನ, ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನ ವಿಶೇಷವಾಗಿರುತ್ತೆ. ಅದರಲ್ಲೂ ಅಮಾವಾಸ್ಯೆ ಅಂತೂ ಭಾರಿ ಗ್ರ್ಯಾಂಡ್ ಸರ್. ಅಮಾವಾಸ್ಯೆ ಅಂತಂದ್ರೆ ಭಯ ಆಗುತ್ತೆ, ಕೆಲವರಿಗೆ ತುಂಬಾ ಖುಷಿ ಆಗುತ್ತೆ. ನಾನು ಫಸ್ಟ್ ಟೈಮ್ ನೋಡಿದಾಗ ಅಮಾವಾಸ್ಯೆ ಅಂದ್ರೆ ಏನಂದ್ರೆ ಅಮ್ಮನಿಗೆ ಒಂಥರ ಹಬ್ಬ. ಅಮ್ಮ ಇವಾಗ ಈಗ ಇನ್ನೇನು 5 ತಿಂಗಳು ಬಂದ್ಬಿಡ್ತು ಪೂರ್ತಿ. ಇವಾಗ ಆಷಾಢ 1, ಇನ್ನ 30 ದಿನ ಬರುತ್ತೆ. ಈ 30 ದಿನವೂ ನಮಗೆ 5 ವಾರ ಕರೆಕ್ಟಾಗಿ ಬಂದೈತೆ. ಈ ಅಮಾವಾಸ್ಯೆ ದಿನ ತುಂಬಾ ಜನ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಅಮ್ಮನೇ ಒಂದ್ ರೀತಿ ಆಹ್ವಾನ ಆದಂಗೆ ಆಗ್ಬಿಟ್ಟು ನೈಟು 12 ಗಂಟೆ, 1 ಗಂಟೆ ರಾತ್ರಿ, 2 ಗಂಟೆ ರಾತ್ರಿ ಏನು ಎಲ್ಲರೂ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದನ್ನ ನೋಡಕ್ಕೆ ಸಾವಿರಾರು ಜನ ಸೇರ್ತಾರೆ. ನಾವು ಅದು ಡ್ಯಾನ್ಸ್ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಅವ್ರ ಮೈ ಮರೆತು ಆ ಅಮ್ಮನೇ ಬಂದಂಗೆ ನರ್ತನ ಆಡ್ತಾರೆ. ಓ, ಆತರನಾ? ಅವ್ರ ಮೈ ಮರೆತು ಅಮ್ಮನೇ ಬಂದಂಗೆ ನರ್ತನ ಮಾಡ್ತಾರೆ. ಒಬ್ಬ ಹೆಣ್ಮಗಳನ್ನ ಇಬ್ಬಿಬ್ರು ಗಂಡು ಮಕ್ಕಳು ಇಟ್ಕೊಳಕ್ಕಾಗಲ್ಲ. ಅದೇನು ಎಕ್ಸಾಂಪಲ್ ನಮ್ಮ ಹೇಳಿದ್ವಲ್ಲ ತಿರುವಣ್ಣಾಮಲೆ ದೇವಸ್ಥಾನ ಅಂತ ಮಲ್ಲೂರು ಅಂತ ಹೇಳಿದ್ರು, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಲ್ಲೂ ಅದೇ ರೀತಿ ನಡೀತು. ಅಲ್ಲೂ ಅದೇ ರೀತಿ. ಅಲ್ಲೂ ಎಲ್ಲ ಜನಗಳ ಮೇಲೆ ಹೆಂಗಸರು, ಎಲ್ಲ ಗಂಡಸರು ಅಲ್ಲ. ಏನ್ ಸಮಯ ಈ ಹೆಂಗಸರು ಅಂದ್ರೆ ತುಂಬಾ ಒಂದು ಪ್ರೀತಿ ಜಾಸ್ತಿ ಏನೋ. ಹೆಂಗಸರಿಗೆ ತುಂಬಾ ಬರ್ತಾರೆ, ಅಮ್ಮ ಬರ್ತಾರೆ. ಆಮೇಲೆ ನಮ್ಮ ಬೆಂಗಳೂರಲ್ಲಿ ನಿಮ್ ತಮಿಳ್ನಾಡವ್ರಿಗಿಂತ ಹೆಚ್ಚಾಗಿ ಕರ್ನಾಟಕದವ್ರೆ ಜಾಸ್ತಿ ಬರ್ತಾರಲ್ಲ, ಅವ್ರಿಗೆ ಜಾಸ್ತಿ ಒಳ್ಳೇದಾಗದೆ ಅಂತಾರೆ. ಸಮೀರ್, ಅದು ಏನಂದ್ರೆ ಅವರು ಕ್ಲೀನ್ ಆಗಿ ಅವ್ರಿಗೆ ಅರ್ಥ ಆಗಿದೆ. ಹೆಂಗಂದ್ರೆ ಬೆಂಗಳೂರು ನಮ್ಮ ಮಾರ್ಗದರ್ಶಿಯಲ್ಲಿ ದೇಶವಾಗಿ ಇಲ್ಲಿ ಇವತ್ತು ಕೂತ ಮೇಲೆ ಎಷ್ಟು ಜನಕ್ಕೆ ಕಷ್ಟ ಒಳ್ಳೇದಾಗ್ತದೆ ಗೊತ್ತಾ?
ಈ ಜನಕ್ಕೆ ಇದಾಗ್ತದೆ ಗೊತ್ತಾ. ಹ್ಮ್ ಹ್ಮ್ ನಮ್ಗೆ ಏನೋ ನಾವು ಅನ್ಕೋತೀವಿ, ಅವ್ರು ಬಂದು ಹೇಳಿದ್ಮೇಲೆ ನಮಗೆ ಒಂದೊಂದು ಅರ್ಥ ಆಗುತ್ತೆ. ನಿಮಗೆ ಗೊತ್ತಿರಲ್ಲ. ನಮ್ಗೆ ಗೊತ್ತಿರಲ್ಲ. ಅಲ್ಲ, ಕೆಲವು ದೇವಸ್ಥಾನಗಳಲ್ಲಿ ಅವರೇ ದೇವ್ರ ತರ ಆಡ್ತಾರೆ, ನಮ್ಮಿಂದನೇ ಆಯ್ತು ಅಂತ ಹೇಳ್ತಾರೆ. ನೀವು ನೋಡ್ರೆ ಗೊತ್ತಿರಲಿಲ್ಲ, ಅದು ಬೇಕಾಗಿಲ್ಲ ನಮಗಿಲ್ಲ. ಹೌದಾ? ಏನೊಂದು ದಾರಿ ನಮ್ಮ ತಂದೆ ತೋರಿಸಿದಾರೋ ಆ ತಂದೆ ಆ ದಾರಿ ನಡೆದ್ರೆ ಸಾಕು ನಮಗೆ. ಅಲ್ಲ ಸರ್, ಈ ಬೆಂಗಳೂರಲ್ಲಿ ಇದ್ಕೊಂಡು ಇದು ದೊಡ್ಡ ಪ್ರಮಾಣದ ದೇವಸ್ಥಾನದಲ್ಲಿ ಇದ್ದೀರಿ, ನೀವು ನೋಡ್ರೆ ನಮ್ಗೇನು ಗೊತ್ತಿಲ್ಲ, ಜನ ಬಂದು ಹೇಳ್ದಾಗ ಮಾತ್ರ ಅವ್ರು ಒಳ್ಳೇದಾಗ ಯಾವ್ದೊಂದು ಹೇಳೋರು. ಯಾಕಂದ್ರೆ ಜನದ ಮೇಲೆ ನಾವು ಡಿಪೆಂಡೆನ್ಸು. ಜನ ಬಂದು ಹೇಳಿದ್ಮೇಲೆ ಹೇಳ್ತಾರೆ, ನಾವು ಅನ್ಕೊಂಡಿದ್ದಾವೆ ಇದು ನೆರವೇರ್ತದೆ, ನಾವು ಅಮ್ಮನ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ, ಅವಾಗಿದ್ದೀವಿ ಅಂದ್ಕೊಂಡ್ವಿ. ಕೋರ್ಟ್ ಕೇಸು, ಕಚೇರಿ ಈ ಥರ ಬಂದು ತುಂಬ ಸಮಸ್ಯೆಗಳಿತ್ತು, ಅದೆಲ್ಲ ಬಗೆಹರಿದು ಇವತ್ತು ತಾಯಿ ಆಶೀರ್ವಾದದಿಂದ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ತಾಯಿ ಹೆಸರು ನಮ್ಗೆ ಗೊತ್ತಾಗ್ತದೆ. ನಿಮಗೂ ಗೊತ್ತು, ನೀವು ಒಂಥರ ಕೆಲಸಕಾರ ತರ ಕೆಲಸ ಏನಿದೆ ನಮ್ಮ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕೆ ಹೇಳಿದೆ ಅಂದ್ರೆ ಸರ್, ಕೆಲವು ದೇವಸ್ಥಾನಗಳಲ್ಲಿ ಬೆಂಗಳೂರು ಬೇರೆ ಬೇರೆ ಕಡೆ ಇರೋ ಕಡೆ ದೇವ್ರಿಗಿಂತ ಹೆಚ್ಚಾಗಿ ಆ ದೇವ್ರನ್ನ ಪೂಜೆ ಮಾಡುವಂತ ಪೂಜಾರಿಗಳಾಗಿರ್ಬೋದು, ಕೆಲವು ಅರ್ಚಕರುಗಳಾಗಿರ್ಬೋದು, ಕೆಲವು ಸಿಬ್ಬಂದಿಗಳ ಅವರೇ ದೇವ್ರ ತರ ಆಡ್ತಾರೆ. ಕೆಲವು ಕಡೆ ಅವರಿಂದನೇ ಆಯ್ತು ಅನ್ನೋ ಕೆಲವು ಕಡೆ ಇರುತ್ತೆ. ಆದ್ರೆ ನೀವು ನೋಡಿದ್ರೆ ಇದು ನಮ್ದೇನಲ್ಲ, ನಮಗೆ ಅದು ದೊಡ್ಡ ಪ್ರಮಾಣದ ಇದು ನಮ್ಗೆ ಇಲ್ಲ. ಏನ್ ಸಮಿ, ಯಾಕಂದ್ರೆ ಕಿರೀಟ ಏನ್ ಬೇಡ, ತಂದೆಯವ್ರು ಏನ್ ದಾರಿ ತೋರಿಸೋರು ಅದು ನಾವು ನೋಡ್ಕೊಂಡು ಅದನ್ನ ಮೇಂಟೈನ್ ಮಾಡಿದ್ರೆ ಸಾಕು. ಅದನ್ನ ನಡೆಸ್ಕೋದ್ರೆ ಭಕ್ತಿಯಿಂದ ನಾವು ಅದನ್ನ ನಡ್ಸ್ಕೊಂಡ್ರೆ ಅಷ್ಟು ಸಾಕು ನಮಗೆ. ಇದಕ್ಕೆ ಇರಬೇಕು ಜನ, ಇಷ್ಟೊಂದು ಜನ ಬರ್ತಿದ್ದಾರೆ. ಸರ್, ಇನ್ನೊಂದು ಏನು ಅಂತಂದ್ರೆ, ಒಬ್ರು ನೀವು ಹೇಳ್ದಂಗೆ ತುಂಬಾ ಜನಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳ್ದಂಗೆ ಇಲ್ಲಿ ಇವತ್ತೊಬ್ರು ಮೈಸೂರವರು ಬೆಂಗಳೂರಿಗೆ 15 ವರ್ಷದಿಂದ ಬರೀ ಕೈಲಿ ಬಂದಂಥವ್ರು ಇವತ್ತು 2 ಗಾಡಿ ಮಾಡಿಕೊಂಡು ಬದುಕು ಕಟ್ಕೊಂಡು 2 ಮಕ್ಕಳನ್ನ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ಅವ್ರು ಹೇಳಿದ್ರು, ಅವರ ಗಂಡನಿಗೆ ಮಾಟ ಮಂತ್ರ ಮಾಡಿಸಿ ಅವ್ರಿಗೆ ಜೀವನನೇ ಅಧ್ವಾನ ಆಗ್ಬಿಟ್ಟಿತ್ತಂತ. ಆದರೆ ಇಲ್ಲಿ ಬಂದು ತಡೆ ಹೊಡಿಸೋದ್ರಿಂದ ಅವ್ರಿಗೆಲ್ಲ ಸರಿ ಹೋಗುತ್ತಂತ ಇಲ್ಲಿ ತಡೆ ಹೊಡಿತಾರೆ ಸರ್. ಇದು ಈ ತಡೆ ಬಗ್ಗೆ ವಿಶೇಷ ಏನು ಹೇಳಿ ಸರ್? ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತಡೆ ಹೊಡಿತೀವಿ ಸರ್. ಅಮಾವಾಸ್ಯೆ ಹುಣ್ಣಿಮೆ ದಿನ ಮೊದಲಾಗಿ ನಮಗೆ ಬಂದು ತಡೆ ಸ್ಟಾರ್ಟ್ ಆಗಿದ್ದೆ ನಮ್ಮ ತಂದೆ ಸ್ಟಾರ್ಟಿಂಗಲ್ಲಿ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡಿ ನಮ್ಮ ಏನು ಸಮಯ ಆ ತಡೆ ಎಲ್ಲ ದಿಷ್ಟೆಲ್ಲ ತೆಗೆದಾನೆ ಅಲ್ಲಿಂದ ಬೆಳೆದ ಇಷ್ಟು ಈ ಪ್ರಮಾಣಕ್ಕೆ ಬಂದಿದ್ದು. ಅಮಾವಾಸ್ಯೆ ದಿನ ತಡೆ ಹೊಡಿತಾರೆ, ಅಮಾವಾಸ್ಯೆ ಹುಣ್ಣಿಮೆ ದಿನ. ಅದರಿಂದ ಜನಗಳಿಗೆ ಒಳ್ಳೇದಾಗುತ್ತೆ, ಯಾವ್ದಾದ್ರು ಮಾಟ ಮಂತ್ರ ಒಳ್ಳೇದಾಗುತ್ತೆ. ಭಾರಿ ಏನೇ ಎಷ್ಟು ಜನ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿರ್ತಾರೆ, ಏನೋ ಸಮಸ್ಯೆ, ಮೈ ಸಮಸ್ಯೆಗಳು, ತೊಂದರೆಗಳು ಆಗಿರುತ್ತೆ. ನನಗೆ ಮೈಸಲ್ಲ ಸಮಯ ಏನಂದ ಗೊತ್ತಿಲ್ಲ ಸಮಯ, ನಮ್ಗೆ ಗೊತ್ತಿಲ್ಲ. ಇದನ್ನ ನಾನು ಬಂದು ಎಷ್ಟಾಗಡೆ ಹೋಗಿದ್ದೀನಿ, 1000 ರೂಪಾಯಿ ಖರ್ಚು ಮಾಡಿದ್ದೀನಿ, ಇದು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಆ ತಡೆಯಿಂದ ಓಡಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ಈ ಸಮಯ ಅದೇ ಆದಷ್ಟು ಬೇಗನೆ ಅದು ಪರಿಣಾಮ ಸಂಪೂರ್ಣ. ಆಸ್ಪತ್ರೆಗಳಲ್ಲಿ ಆಗದಿದ್ದವು ಕೂಡ ಇಲ್ಲಿ ಆಗ್ತಾ ಇದೆ. ಹೌದು, ಯಾಕಂದರೆ ಕೆಲವು ಹೇಳ್ತಾರಲ್ಲ ಮಾಟ ಮಂತ್ರ ಮಾಡಿರೋದು ಏನು ಸಮಯ ಈ ಥರ ಬಂದು ಏನೋ ಇದು ಹೇಳ್ತಾರಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಅದಕ್ಕೆ ಅರ್ಥನೇ ಗೊತ್ತಿಲ್ಲ. ಏನು ಸಮಯ ಇವಾಗ ನಮ್ಗೆ ಇನ್ನು ಒಂದೊಂದು ನಡೀತಾ ಏನು ಸಮಯ ಅವಾಗ ತಾನೇ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಜೊತೆಗೆ ಇನ್ನೊಂದು ಸರ್, ಇಲ್ಲಿ ಯಾವುದು ನಿಂಬೆಹಣ್ಣದು ಯಾವುದೋ ಇದು ಮಾಡ್ತಾರೆ, ಮತ್ತೆ ಕುಂಬಳಕಾಯಿ ಹೊಡೆಯೋದು, ಏನು ಅದೇನು ಸರ್? ಅದು ತಡೆ ಹೊಡೆಯೋದಂದ್ರೆ ನಿಂಬೆಹಣ್ಣು, ಏನು ಸಮಯ ಮೊಟ್ಟೆ, ಕುಂಬಳಕಾಯಿ ಬಿಟ್ಟು ಸುತ್ತಿ ಅಮ್ಮನ ತಡೆ ಹೊಡೆಯೋದು. ಯಾಕಂದ್ರೆ ಈ ಪೀಠನೇ ಶಕ್ತಿ ಪೀಠ, ಅಂಗಾಳ ಪರಮೇಶ್ವರಿ ಪೀಠ. ಪ್ಲಸ್ ನೀವು ಮೊದಲೇ ಹೇಳಿದ್ದೀನಿ, ನಮ್ಮ ಕುಲದೇವತೆಗಳ ದೇವಾಲಯ. ಕುಲದೇವತೆಗಳ ದೇವಾಲಯ ಇದು. ಯಾಕಂದ್ರೆ ಸಪ್ತಮುನೀಶ್ವರ, ಸಪ್ತ ಕನ್ನಿಗೆಯರು, ಅದರಲ್ಲೂ ಸಪ್ತ ಸಂತಾನ ಬರುತ್ತೆ. ಸಪ್ತ ಅಂದ್ರೆ 7 ಸಮಿ, ಹಂಗಂದ್ರೆ ಸಪ್ತ ಕನ್ನಿಗೆಯರು, ಸಪ್ತ ಮುನೀಶ್ವರ, ಆಮೇಲೆ ಮಹಾಕಾಳಿ ಇದ್ದಾರೆ. ಪ್ಲಸ್ ದೊಡ್ಡ ದೇವತೆ ತಾಯಿ ಅಂಗಾಳ ಪರಮೇಶ್ವರಿ ಇದ್ದಾಳೆ. ಇಂಥ ವಿಜ್ಞಾನ ಕಾಲದಲ್ಲೂ ಕೂಡ ಅಲ್ಲಲ್ಲಿ ಇಲ್ಲಿ ಕೇಳ್ತಾರೆ ಮಾಟ ಮಂತ್ರ ಇದೆ, ಅದು ಸತ್ಯ, ಬ್ಲ್ಯಾಕ್ ಮ್ಯಾಜಿಕ್ ಇದೆ, ನಿಜ ಅಂತಾರೆ. ಯಾಕಂದ್ರೆ ಕೆಲವು ಆ ಥರ ಮಾಡಿದ್ಮೇಲೆ ಅವ್ರಿಗೇನಾಗುತ್ತೆ, ಏನೋ ಒಂಥರ ಏಳ್ಗೆನೆ ಆಗಲ್ಲ, ಡೆವಲಪ್ ಆಗಲ್ಲ, ಅನಾರೋಗ್ಯ, ಬದುಕೆ ಒಂಥರ ದಿಕ್ಕಪ್ಪಲ್ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಹಾಗೆ ಆಗುತ್ತೆ. ಅದನ್ನ ನಿವಾರಿಸಕ್ಕೆ ಏನು ಸಮಯ ಅಲ್ಲಲ್ಲಿ ಹೋಗಿ ಎಲ್ಲಾನು ಹುಡುಕ್ತಾರೆ, ಮಾಡ್ತಾರೆ. ಎಲ್ಲೂ ನೀವು ಬೇಡ, ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ಅಮ್ಮನ ಹತ್ರ ಅಮ್ಮನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ತೊಂದರೆಗಳಿದ್ರೆ ದಯವಿಟ್ಟು ಬೇಕಾದ್ರೆ ಹೋಮದಲ್ಲಿ ಕೂತ್ಕೋಬೋದು. ಹೋಮದಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಎಲ್ಲನೂ ಪ್ರಾಬ್ಲಮ್ಸ್ ಆಗುತ್ತೆ. ಒಂದು ಸರಿ ಇಲ್ಲ, 2 ಸರಿ ಇಲ್ಲ, 3 ಸರಿ ಹೋಮದಲ್ಲಿ ಕೂತ್ಕೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಕೋರ್ಟ್ ಕಚೇರಿ ಆಗೋದು, ಕಾಯಿಲೆಗಳು, ಮತ್ತೆ ಮಾಟ ಮಂತ್ರ ಮಾಡಿರೋದು, ಮತ್ತೆ ಕಣ್ದೃಷ್ಟಿ ಆಗಿರೋದು, ಈ ಥರ ಒಂದು ಡಿಸಿಷನ್ ಆದಮೇಲೆ ಅದೆಲ್ಲ ಇಂಡೈರೆಕ್ಟ್ ಆಗಿ ಆಗೋದು. ಇಂಡೈರೆಕ್ಟ್ ಆಗಿ ಕೆಲವೊಂದು ನಮಗೆ ಪರಿಣಾಮ ಬೇರೆ. ನಾವು ಅದನ್ನ ತೋರ್ಸಕ್ಕಾಗ್ತಾ ಇಲ್ಲ, ಯಾಕೆಂದ್ರೆ ಪಾಪ ಅವರೆಲ್ಲ ಇದನ್ನ ಒಂದು ರೀತಿ ತುಂಬಾ ಕತ್ಲೆ ಪ್ರದೇಶದಲ್ಲಿ ಮಾಡ್ತಾರೆ, ಅದನ್ನ ಇಳಿ ತೆಗೆದು
ಅವ್ರಿಗೆ ಯಾಕೆಂದ್ರೆ ಅವ್ರ ವ್ಯಕ್ತಿ ಯಾರ್ಯಾರ್ದು ಏನೇನು ಸಮಸ್ಯೆ ಇರುತ್ತೆ ಅಂತ ವಿಡಿಯೋದಲ್ಲಿ ತೋರ್ಸಕ್ಕಾಗ್ತಾ ಇಲ್ಲ. ತುಂಬಾ ಜನ ಬಂದವರೆಲ್ಲರೂ ಕೂಡ ತಡೆ ಹೊಡೆಯೋದು ಮಾಡ್ತಿದ್ದಾರೆ. ಈ ತಡೆನ ಹೊಡ್ಸ್ಕೊಂಡ್ರೆ ನಮ್ಮ ಲೈಫಲ್ಲಿ ಏನು ಒಂದು ಸಿದ್ಧಿ ಆಗ್ಬೇಕು ಹೇಳಿ, ಒಳ್ಳೆ ಸಿದ್ಧಿ ಆಗ್ಬೇಕು, ಒಳ್ಳೇದಾಗಬೇಕು. ಒಳ್ಳೇದು ಆಗ್ಬಾರ್ದು ಅಂದ್ರೆ ತಡೆ ಆಗುತ್ತೆ. ಆಮೇಲೆ ಇಲ್ಲೊಂದು ಕೋಳಿ ಕುಯ್ದು ಒಂದು ಸಂಪ್ರದಾಯ ಇದೆ, ಏನು ಸರ್? ಹೌದು, ಏನಕ್ಕಂದ್ರೆ ಈಗ ಯಾವುದೋ ಒಂದು ಕೋಳಿ ಇಟ್ಟೆ ಒಂದು ಮಾತಾಡ್ಕೊಳ್ಳಿ, ಕೋಳಿ ಇಟ್ಟೆ ಮಾಡಿದ್ಮೇಲೆ ಅದನ್ನ ಮತ್ತೆ ಕೋಳಿ ಇಟ್ಟೆ ಗಾವು ಕೊಟ್ಬಿಟ್ಟು ಅದು ಅಮ್ಮನಿಗೆ ಕೊಡೋದಕ್ಕೆ ಗಾವು ಅಂತ ಹೇಳ್ತೀವಿ. ಗಾವು ಕೊಟ್ಟೆ ಅದನ್ನ ನಾವು ಪೂರೈಸ್ಬೇಕು. ಅಂದ್ರೆ ಕೋಳಿ ಬಿಟ್ಟು ಏನಾರು ಮಾಟ ಮಂತ್ರ ಮಾಡಿಸಿರ್ತಾರೆ, ಮಾಡಿರ್ತಾರೆ. ಅದಕ್ಕೆ ಮತ್ತೆ ನೀವು ಕೋಳಿ ರಾವು ಕೊಟ್ಟು ಇಲ್ಲಿ ಬಂದು ಗಾವು ಕೊಟ್ಮೇಲೆ ಅದೆಲ್ಲ ಕ್ಲಿಯರ್ ಮಾಡ್ತೀವಿ. ಓ, ಆ ಥರ. ಅದಕ್ಕೋಸ್ಕರ ಇಲ್ಲಿ ತುಂಬ ಜನ ಬಂದ. ಆಮೇಲೆ ಜೊತೆಗೆ ಸರ್ ಇನ್ನೊಂದು ಇಲ್ಲಿದು ವಿಶೇಷ ಏನಂತಂದರೆ, ಈ ಅಮಾವಾಸ್ಯೆ ದಿವಸ ಈ ಮಾಂಸದ ಊಟ ಕೊಡ್ತಾರೆ ಅಂತ ಕೇಳಿದ್ವಿ. ಏನು ಸರ್ ಅದು ವಿಶೇಷ? ಅದು ಈಗ ಮಾಂಸದ ಅಂದರೆ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಕಾಳಿಯಮ್ಮನಿಗೆ ಬಲಿ ಕೊಡ್ತಿರ್ತೀವಿ. ಮಧ್ಯಾಹ್ನ 12 ಗಂಟೆಗೆ. ಮತ್ತೆ ನೈಟು ಏನದು ಏನು ಕೋಳಿಗಳು ಕೊಡೋದ ಅಥವಾ ಮೇಕೆನಾ ಕುರಿನ? ಓ, ಮೇಕೆ. ಅದೇ ಕುರಿನ ಮೇಕೆನ? ಅದು ಮೇಕೆ ಅಂತೀವಿ. ಮೇಕೆ ಅದನ್ನ ಕೊಡ್ತೀವಿ. ಅದು ಒಂದು ಏನಂದ್ರೆ ಅಮ್ಮನಿಗೆ ಏನಾದ್ರು ಒಳ್ಳೇದಾದ್ರೆ ನಾನು ಇದು ಕೊಡ್ತೀನಮ್ಮ, ಅರ್ಕೆ ಮಾಡ್ಕೊಂಡಿರೋ ಮಾಡ್ಕೊತೀನಿ, ಇದನ್ನ ಕೊಡ್ತೀನಿ, ನಿನಗೆ ಯಾವ ಕೊಡ್ತೀನಿ ಅಂತ ಹೇಳ್ತಾರೆ. ಎಕ್ಸೆಪ್ಟ್ ಸ್ಪೆಷಲಿ ಕಾಳಿಯಮ್ಮನಿಗೆ ಬೇಡ್ಕೊಂಡಿರ್ತಾರೆ. ಕಾಳಿಯಮ್ಮನಿಗೆ? ಹೌದು. ಅಂದರೆ ಈ ಕಾಳಿಯಮ್ಮ ಅಂತ ಹೇಳಿದ್ರೆ ಆ ಅಮ್ಮಂದು ಗಾವೆ, ಆ ಗಾವು, ಆ ಬಲಿ ಕೊಡೋದು ಕಾಳಿಯಮ್ಮನಿಗೆ, ಅದ ಬಲಿ ಕೊಡೋದು. ಆ ರೀತಿ ಬಲಿ ಕೊಡ್ತೀನಿ ಅಂತ ಬೇಡ್ಕೊಂಡ್ರೆ ಏನು ಸ್ವಾಮಿ, ಏನೇ ಕೆಲಸಗಳು ಆಗ್ಬೇಕಾದ್ರೆ ಅಮ್ಮ ಪೂರೈಸ್ತಾರೆ. ಓ, ಅಂದ್ರೆ ಅಮಾವಾಸ್ಯೆ ದಿನ ಬಲಿ ಕೊಡುವಂತ ಮೇಕೆಗಳು ಅರ್ಕೆ ಮಾಡ್ಕೊಂಡಿರೋ ಭಕ್ತಾದಿಗಳು. ಹೌದೌದು. ಅದು ಎಷ್ಟು, 2-3 ಎಷ್ಟಾರು ಆಗಿರ್ಬೋದು, ಅದನ್ನ ಮಧ್ಯಾಹ್ನ 12 ಗಂಟೆಗೆ ಕಾಳಿಯಮ್ಮನಿಗೆ ಬಲಿ ಕೊಡ್ತೀರಿ. ಮತ್ತೆ ಅದನ್ನ ಏನ್ ಮಾಡ್ತೀರಿ? ಅದನ್ನ ರೆಡಿ ಮಾಡಿ ಅದನ್ನ ಅಡುಗೆ ಮಾಡೋದಕ್ಕೆ ಯಾಕಂದ್ರೆ ನಮಗೆ ನೈಟ್ 12 ಗಂಟೆಗೆ ವೆಂಕಟೇಶ್ವರ ಅಲಂಕಾರ ಇದೆ. ಓ, ಅಲಂಕಾರ ಅಂದ್ರೆ ಇಲ್ಲಿ ಇರುವಂತದ್ದು ಅಂಗಾಳ ಪರಮೇಶ್ವರಿ. ಹೌದು. ಇದು ವೆಂಕಟ ಸ್ವಾಮಿಗೆ ಯಾಕೆ ನೀವು ಅಲಂಕಾರ ಮಾಡ್ತೀರಿ? ಯಾಕಂದ್ರೆ ಈಗ ನಮ್ಮ ಮಹಿಷಾಸುರ ಮರ್ದಿನಿ ಅಂದ್ರೆ ಮಹಿಷಾಸುರನ ಸಂಹಾರ ಮಾಡಿದ್ದು, ಸಂಹಾರ ಮಾಡಲು ಏನ್ ಸ್ವಾಮಿ ಅವರು ಅವರ ಅಣ್ಣ ಬಾಲಾಜಿ, ತಿರುಪತಿ ವೆಂಕಟೇಶ್ವರ. ಅಂಗಾಳ ಪರಮೇಶ್ವರಿಗೆ ಅಣ್ಣ ತಿರುಪತಿ ಬಾಲಾಜಿ, ತಿರುಪತಿ ವೆಂಕಟ ಸ್ವಾಮಿ. ಹೌದೌದು. ಅದಕ್ಕೆ ನಾವು ಏನ್ ಸ್ವಾಮಿ ಗೋವಿಂದ ಗೋವಿಂದ ಅಂತ ಹೇಳಿ ಎಲ್ಲರಿಗೂ ಯಾವ ಒಂದು ವಿಷಯಕ್ಕೂ ನಾವು ಹೇಳೋದು. ಆಮೇಲೆ ಇನ್ನೊಂದು ಸರ್, ಇಲ್ಲಿರೋದು ಅಂಗಾಳ ಪರಮೇಶ್ವರಿ ವಿಗ್ರಹ, ಭಾರಿ ದೊಡ್ಡ ವಿಗ್ರಹ. ಆದ್ರೆ ಅಮಾವಾಸ್ಯೆ ನೈಟು 12 ಗಂಟೆ 1 ಗಂಟೆಗೆ ಸಾವಿರಾರು ಜನ ಅದು ತಿರುಪತಿ ಬಾಲಾಜಿ, ತಿರುಪತಿ ವೆಂಕಟ ಸ್ವಾಮಿಯಾಗಿ ಚೇಂಜ್ ಆಗುತ್ತೆ. ಅದನ್ನ ನೋಡೋದಕ್ಕೆ ಏನ್ ಸಾವಿರಾರು ಜನ ಕಾದಿರ್ತಾರೆ. ಯಾಕಂದ್ರೆ ಅವ್ರು ಸ್ವಲ್ಪ ಒಂದು 5 ಜನ ಕೊಡೋದು ಅಷ್ಟೇ. ಅದು ಬೇಕಾದ್ರೆ ಸ್ವಲ್ಪ ನಾವು ಎಕ್ಸ್ಟೆಂಡ್ ಮಾಡಿ ಸ್ವಲ್ಪ ದರ್ಶನ ಸಿಗಲಂತ ಪ್ರಯತ್ನ ಪಡ್ತಾ ಇದೀವಿ. ಅಂದ್ರೆ ಈಗ ತಾಯಿಗೆ, ಈಗ ತಂಗಿಗೆ ಅಣ್ಣ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಅದಕ್ಕೋಸ್ಕರ ನೀವು ಅದನ್ನ ಸಮಯದಲ್ಲಿ ಗೋವಿಂದ ಗೋವಿಂದ ಅಂತ ಕರಿತೀವಿ. ಗೋವಿಂದ ಅಂತ ಕರೆದ್ರೆ ಒಳ್ಳೇದಕ್ಕೂ ಸರಿ, ಎಲ್ಲದಕ್ಕೂ ಸರಿ. ಏನ್ ಸಮಯ ಗೋವಿಂದ ಅಂತ ಹೇಳಿ ಶಬ್ದ ಕರಿತೀವಿ. ಗೋವಿಂದ ಗೋವಿಂದ ಅಂತ ಕರೆದ್ರೆ ಏನ್ ಸಮಯ ಯಾವುದೇ ಒಂದು ಇದಾಗಿದೆ, ಕಷ್ಟ ಇದ್ರು ಕೂಡ, ಅದು ನಿರ್ವಹಣೆ ಆಗುತ್ತೆ. ಮತ್ತೆ ಗೋವಿಂದ ಅನ್ನೋ ವಿಷಯದಲ್ಲಿ ಶಬ್ದದಲ್ಲಿ ಏನ್ ಸಮಯ ಅವ್ರ ಸ್ವಂತ ತಂಗಿನೇ ಕರೀತಾರೆ, ಅವ್ರ ತಂಗಿನೇ ಕರೀತಾರೆ ಅಣ್ಣನ. ಅದು ಒಂದು ವಿಶೇಷ. ಅದು ಅಮಾವಾಸ್ಯೆ ದಿನ ನೀವು ನೈಟಲ್ಲಿ ಮಾಡ್ತೀರಿ, ಅದನ್ನ ನೋಡೋಕ್ಕೆ ತುಂಬ ಜನ ಇರ್ತಾರೆ ಸರ್. ಮತ್ತೆ ಆಮೇಲೆ ಇಲ್ಲಿ ಮತ್ತೊಂದು ವಿಶೇಷ ಏನು ಅಂತಂದರೆ, ಈ ದೇವಸ್ಥಾನದಲ್ಲಿ ಬೆಂಗಳೂರಂತ IT BTಗೆ ತುಂಬ ಪ್ರಸಿದ್ಧಿಯಾಗಿರೋ ಈ ಬೆಂಗಳೂರಲ್ಲಿ, ಅದು ಮೆಜೆಸ್ಟಿಕ್ ಪಕ್ಕದಲ್ಲೇ ಇರುವಂಥ ಈ ದೇವಸ್ಥಾನದಲ್ಲಿ ಏನು ಲಕ್ಷಾಂತರ ಜನ ಬರ್ತಾರೆ. ಅಂಥದ್ರಲ್ಲಿ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಇಲ್ಲೊಂದು ದೇವರು, ಒಬ್ಬರು ತಾಯಿ ಯಾವಾಗಲೂ ಮಲ್ಲಿಗೆ ಇರ್ತಾರೆ. ಯಾವ ದೇವ್ರು ಸರ್ ಅದು? ಯಾಕಂದ್ರೆ ಅದು ಹೆಸರು ದೊಡ್ಡಮ್ಮ ಅಂತ. ದೊಡ್ಡಮ್ಮ ತಮಿಳಿನಲ್ಲಿ ಪೆರಿಯಾಯಿ ಅಂತ ಹೇಳ್ತಾರೆ. ಪೆರಿಯಾಯಿ ಅಂದ್ರೆ ದೊಡ್ಡಮ್ಮ. ಅವ್ರು ಯಾಕೆ ಯಾವಾಗ್ಲೂ ಮಲಗಿರ್ತಾರೆ? ಯಾವಾಗ್ಲೂ ಅವರು ಮಲಗಿದ್ದೇ ಪ್ರಸಿದ್ಧಿ. ಮಲೆಯವರು ನಮ್ಮ ಮೂಲಪೀಠದಲ್ಲೂ ಆ ಅಮ್ಮ ಒಬ್ಬರು ಮಲಗಿ ಇರ್ತಾರೆ. ಮಲೆಯವರು ಅಮ್ಮ ಮೂಲಪೀಠದಲ್ಲೂ ಅಲ್ಲೇ ಮಲಗಿರ್ತಾರೆ. ಎದ್ರೆ ಬೇರೆ ಹತ್ರ ಒಂದು ಧ್ವಂಸ ಆಗುತ್ತೆ, ಬೇರೆ ಹತ್ರ ಅನಾಹುತ ಆಗುತ್ತೆ, ಧ್ವಂಸ ಆಗುತ್ತೆ ಅಂತ ಪ್ರತೀತಿ, ನಂಬಿಕೆ. ಆದ್ರಿಂದ ಅದೊಂದು ಹಂಗೆ ಇದೆ. ನೋಡಕ್ಕೆ ಭಯ ಆಗುತ್ತೆ. ಹೌದು. ಆದ್ರೆ ಹೆಣ್ಮಕ್ಳು ಎಷ್ಟು ಪ್ರೀತಿಯಿಂದ ಅವ್ರ ಕೈ ಇರ್ಬೋದು, ಅವ್ರ ಕಾಲಾಗಿರ್ಬೋದು, ಅವ್ರ ಮುಖ ಇರ್ಬೋದು, ಅವ್ರಿಗೆ ಎಷ್ಟು ಅಷ್ಟೊಂದು ಇರ್ತದೆ. ಎಷ್ಟಾದ್ರೆ ಉಗ್ರ ದೇವತೆ ಆದ್ರು ಎಲ್ಲದಕ್ಕೂ ದೇವರು ತಾಯಿ, ಭಕ್ತಾದಿಗಳಿಗೆ ತಾಯಿನೇ ಅಷ್ಟೇ. ಅದಕ್ಕೆ ಯಾವಾಗ್ಲೂ ಮಲಗಿರ್ತಾರೆ. ಅದು ಮುದ್ದು ಮಾಡೋದು ಒಂದು, ಅದೇ ಸಮಯ ಎತ್ತಿನ ಪ್ರೀತಿ ಮಾಡೋದು ಒಂದು.
ಹಾಂ 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 ಹಂಗೆ ಓಕೆ. ಅಂದರೆ ಆ ತಾಯಿ ಯಾವಾಗಲೂ ಮಲಗಿರ್ತಾಳೆ, ನೀವು ಅವ್ರಿಗೆ ಅಲ್ಲಿ ಬಂದವರೆಲ್ಲರೂ ಕೂಡ ಅದನ್ನು ಕೂಡ ವಿಶೇಷವಾಗಿ ಇದು ಮಾಡ್ತಾರೆ. ಆಮೇಲೆ ಪಕ್ಕದಲ್ಲಿ ಯಾವುದು ಇದು ಮುನೇಶ್ವರನ ಯಾವ ದೇವಸ್ಥಾನ ಸರ್? ಪಕ್ಕದಲ್ಲಿ ಇನ್ನೊಂದು ಇದೆಯಲ್ಲ, ಪಕ್ಕದಲ್ಲಿ ಮುನೇಶ್ವರ ದೇವಸ್ಥಾನ, ಮುನೇಶ್ವರ, ಸಪ್ತ ಮುನೇಶ್ವರ. ಇಲ್ಲಾಂದ್ರೆ ಇದು ಸಪ್ತ ದೇವತೆಗಳೇ ಒಂದು ರೀತಿ ನೆಲೆಯಾಗಿರೋ ಮುನೇಶ್ವರ, ಸಪ್ತ ಕನ್ನಿಗೆಯರು, ಮತ್ತೆ ಅದಕ್ಕೆ ಸಪ್ತ ಮಾತ್ರೆ ಅಂತ ಹೇಳೋದು. ಅದಕ್ಕೆ ನಿಮ್ಮ ತಂದೆಯವ್ರಿಗೂ ಕೂಡ ಏನು ಸಪ್ತ ಅಂತಲೇ, ಅಂದ್ರೆ ಏಳುಮಲೆ ಅಂತ ಆ ಥರ ಇಟ್ಬಿಟ್ಟವ್ರೆ. ಅಂದರೆ ಸರ್ ಇಲ್ಲಿ ತುಂಬ ಜನಕ್ಕೆ ಬಂದಂಥವ್ರಿಗೆಲ್ಲರೂ ಕೂಡ ಇವತ್ತು ಯಾರೋ ಭಕ್ತಾದಿಗಳು ಅವ್ರಿಗೇನೋ ಯಾವುದೋ ಒಂದು ಮನೆದೇನೋ ಸಮಸ್ಯೆ ಆಗಿ ಬೇರೆ ಯಾರೋ ತಗೊಬಿಡ್ತೀರಂತ, ಅವ್ರು ತಗೋಬೇಕಾಗಿದ್ದ ಮನೆ, ಆ ಮನೆನ ಇವ್ರು ಬಂದು ಇಲ್ಲಿ ಬೇಡ್ಕೊಂಡಿದ್ದಕ್ಕೆ ಮನೆ ಅವ್ರಿಗೆ ಸಿಕ್ತಂತೆ. ಅದಕ್ಕೆ ಇವತ್ತು 200 ಜನಕ್ಕೆ ಸೀರೆ, 1000 ಜನಕ್ಕೆ ಊಟ ಕೊಟ್ಟರು. ಹೌದು, ಅದಾಗಿ ತಾನೇ ಬಂದು ಕೊಟ್ಟಿದ್ದು. ಅವರು ಏನು ಗೊತ್ತಿಲ್ಲ, ಹೇಳಿಲ್ಲ ನಮ್ಗೆ ಏನಿಲ್ಲ, ಚೆನ್ನಾಗಿ ಅಲಂಕಾರ ಮಾಡಬೇಕು, ಚೆನ್ನಾಗಿ ಅಭಿಷೇಕ ಕೊಟ್ಟರು, ಅಭಿಷೇಕ ಮಾಡಿ ಅಲಂಕಾರ ಮಾಡಿಸಿ ಹೂವೆಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಓ, ಇವತ್ತಿನ ಅಲಂಕಾರನೂ ಅವ್ರದೇ ಅವರೇ ಕೊಡ್ಸಿದ್ರು. ಅದಾದ್ಮೇಲೆ ಅಲ್ಲಿ ನೋಡಿದ್ರೆ ಸೀರೆ ತಗೊಂಡ್ರೆ ರೆಡಿ ಆಗಿಟ್ಟವ್ರೆ. ನಿಮ್ಗೆ ಗೊತ್ತಿಲ್ಲ ಇದು? ನಮ್ಗೆ ಗೊತ್ತೇ ಇಲ್ಲ. ಅಲ್ಲ, ನೀವು ಬೇಕು ಅಂದಿರ್ಬೇಕಾದ್ರೆ ಸೀರೆ ಬದಲು ಬೇರೆ ದೇವಸ್ಥಾನ ಕೇಳ್ಬೋದಾಗಿತ್ತು. ಆ ರೀತಿ ಏನೋ ಸ್ವಲ್ಪ ಚೆನ್ನಾಗಿ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ, ಅವ್ರು ಇಷ್ಟ ಗೊತ್ತಾಗಿಲ್ಲ. ಯಾಕಂದ್ರೆ ಇವ್ರು ಇಷ್ಟ ಚೆನ್ನಾಗಿ ಸೇರ್ತಾರೆ ಅಂತೇಳಿ ನಾವ್ ಹೇಳಿದ್ವಿ. ಆದ್ರೆ ಬಂದ್ ನೋಡಿದ್ಮೇಲೆ ಸ್ವಲ್ಪ ನಿಜ ಗೊತ್ತಾಯ್ತು. ಅವ್ರ ತಕ್ಷಣ ಒಂದು ಏನೋ ಹೆಂಗೋ ರೆಡಿ ಮಾಡ್ಕೊಂಡಿದ್ದಾರೆ, ಮಾಡಿ ಎಲ್ಲರಿಗೂ ಸೀರೆ ಕೊಟ್ರು. ಎಲ್ಲ ಸೀರೆ ಇಟ್ಟು ಅರ್ಶಿನ ಕುಂಕುಮ ಇಟ್ಟು, ಅರ್ಶಿನ ಕುಂಕುಮ, ಬಳೆ, ಬಾಳೆ ಇಟ್ಟು ಒಂದು ಇವ್ರು ಹೆಂಗಸರಿಗೆ ಮುತ್ತೈದೆಯರಿಗೆ ಹೆಂಗ್ ಕೊಡ್ತೀವೋ ಏನ್ ಸ್ವಾಮಿ ಆ ರೀತಿ ಎಲ್ಲಾನು ಹಂಗೆ ಕೊಡ್ಸೋದು. ಅಂದ್ರೆ ತಾಯಿ ಕೊಡ್ಬೇಕಾಗಿದೆ, ತಾಯಿ ಹೆಸರಲ್ಲಿ ಹೆಣ್ಮಕ್ಳು ಕೊಟ್ಟರು. ಏನ್ ಸರ್ ಇಲ್ಲಿ ಏನು ಎಷ್ಟೋ ಜನ ಅವ್ರು ಬಂದು ಪುಳಿಯೋಗರೆ ಕೊಡ್ತಾರೆ, ಉಸ್ಲಿ ಕೊಡ್ತಾರೆ, ತುಂಬಾ ಜನ ಅವ್ರವ್ರು ಬೇಡ್ಕೊಂಡು ಪ್ರಸಾದ ಹಂಚೋದು ಏನ್ ಸ್ವಾಮಿ. ಮತ್ತೆ ಎಷ್ಟೋ ಜನ ಬಳೆಗಳು ಹಂಚೋದು, ಬಳೆಗಳು ಅರ್ಶಿನ ಕುಂಕುಮ ಹಂಚೋದು ಎಲ್ಲ ಮಾಡ್ತಾರೆ. ಯಾಕಂದ್ರೆ ಒಂದ್ ತಾಯಿ ಯಾವ ರೂಪದಲ್ಲಿ ಅವ್ರಿಗೆ ಕಾಣ್ತದೋ ಏನು ಗೊತ್ತಿಲ್ಲ. ಯಾವ ರೂಪದಲ್ಲಿ ಅವರು ಗೋಚರಿಸ್ತಾರೆ ನಮ್ಗೆ ಗೊತ್ತಿಲ್ಲ, ಗೋಚರಿಸ್ತಾರೆ ಗೊತ್ತಾಗಲ್ಲ. ಹಂಗಾಗಿ ಅವ್ರ ಮನ್ಸಿಗೆ ಏನಾಗುತ್ತೋ ಅದ ಮಾಡ್ತಾರೆ. ಇಲ್ಲಿ ತಮಿಳ್ನಾಡು ಕರ್ನಾಟಕ ಅಲ್ಲ, ತಾಯಿ ಎಲ್ರಿಗೂ ಒಂದೇ. ಅದಕ್ಕೆ ಎಲ್ಲಾ ತರ ಹಿಂದಿಯವರು ಕೂಡ ಬರ್ತಾ ಇದ್ದಾರೆ. ಹೌದು, ತುಂಬಾ ಜನ ಬರ್ತಾರೆ. ಅದಕ್ಕೆ ತಾನೇ ಸಮಯ ಈಗ ನಾವು ನೋಟಿಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಈ ವಾರದಲ್ಲಿ ಯಾವತ್ತು ಅಮಾವಾಸ್ಯೆ ಬರುತ್ತೆ ಅನ್ನೋದನ್ನ ಮಾತ್ರ ಹೈಲೈಟ್ ಮಾಡಿ ಪ್ರತಿ ತಿಂಗಳು ಏನ್ ಸಮಯ ಅಮಾವಾಸ್ಯೆಗೆ 3 ಈ ವರ್ಷದಲ್ಲಿ ಎಷ್ಟು ಅಮಾವಾಸ್ಯೆಗಳು ಬರ್ತವೆ ಅದೆಲ್ಲ ಒಂದು ಪಾಂಪ್ಲೆಟ್ಸ್ ಮಾಡಿಸ್ಬಿಟ್ಟಿದ್ದೀರಿ. ಮಾಡಿದೀವಿ. ಅದು ತಮಿಳು, ಕನ್ನಡ, ಇಂಗ್ಲಿಷ್, ಹಿಂದಿ 4 ಭಾಷೆಯಲ್ಲಿ ಮಾಡಿದೀವಿ. ಮೊದಲು ಆದ್ಯತೆ ಬೆಂಗಳೂರಲ್ಲಿ ಕನ್ನಡ ಕೊಟ್ಟಿದ್ರಿ, ಅದು ಭಾರಿ ಖುಷಿ ಆಯ್ತು ನನಗಂತೂ. ಕನ್ನಡ, ತಮಿಳು, ಹಿಂದಿ, ಇಂಗ್ಲಿಷ್ ಒಟ್ಟು ಇಷ್ಟು 4 ಭಾಷೆಯಲ್ಲಿ ಪಾಂಪ್ಲೆಟ್ಸ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ರಿ. ಮತ್ತೆ ಪತ್ರಿಕೆಯಲ್ಲೂ ಬಂದಿತ್ತು. ಯಾಕಂದ್ರೆ ಎಲ್ರು ಈಗ ಬರುವಾಗ ಎಲ್ರಿಗೂ ಅರ್ಥ ಆಗ್ಬೇಕಲ್ಲ ಸ್ವಾಮಿ, ಮಾಹಿತಿ ಗೊತ್ತಿರ್ಬೇಕು. ಯಾವತ್ತು ಅಮಾವಾಸ್ಯೆ ಮಾಡ್ತಾರೆ, ಯಾವತ್ತು ಹುಣ್ಣಿಮೆ ಮಾಡ್ತಾರೆ, ಯಾವತ್ತಂದ ತುಂಬಾ ಜನ ಎಷ್ಟೋ ಜನ ಅಯ್ಯೋ ನೆನೆ ಆಯ್ತಂದ್ರೆ ಅಯ್ಯೋ ಯಾಕೆ ಸ್ವಾಮಿ ಆಗೋದು ನನಗೆ ಗೊತ್ತಿರ್ಲಿಲ್ಲ, ಈ ಕಾಲ ನೋಡಿದೆ ಆ ಕಾಲ ನೋಡಿದೆ ಇದಂತ ಒಂಥರ ಡೌಟು. ಎಷ್ಟೋ ಜನ ಇಷ್ಟು ವರ್ಷದಲ್ಲಿ ತುಂಬಾ ಜನ ಅದೇ ತರನೇ ಬೇಜಾರು ಪಟ್ಟಿದ್ದಾರೆ, ಸಿಕ್ಕಿಲ್ಲ. ಅದಕ್ಕಾಗಿ ಏನ್ ಮಾಡೋಂತ ಯೋಚನೆ ಮಾಡಿ ಮಾಡಿದ್ವಿ. ಮಾಹಿತಿ ಸಿಗಲಿ. ಈಗ ಒಂದು 6 ತಿಂಗಳು ಆಗಿದೆ. ಈಗ ಇನ್ನು 6 ತಿಂಗಳು ಡೇಟ್ ಮಾತ್ರ ಹಾಕಿದೀವಿ. ಯಾವ್ಯಾವ ತಿಂಗಳು ಅಮಾವಾಸ್ಯೆ ಬರುತ್ತೆ, ಹುಣ್ಣಿಮೆ ಬರುತ್ತೆ, ಅದೆಲ್ಲ ಕರೆಕ್ಟಾಗಿ 3 ದಿನ ಮೊದಲು ಪತ್ರಿಕೆಯಲ್ಲಿ ಇದಾಗ್ತಿತ್ತು. ಇದಲ್ಲಿ ಪಾಂಪ್ಲೆಟ್ಸ್ ಅಲ್ದೇನೆ ಅಮಾವಾಸ್ಯೆ ಹುಣ್ಣಿಮೆ ದಿನ 3 ದಿನ ಮುಂಚಿತವಾಗಿ ಪತ್ರಿಕೆಯಲ್ಲೂ ನ್ಯೂಸ್ ಕೊಡ್ತೀವಿ. ಆಯ್ತು ಸರ್, ಭಾಳ ಒಳ್ಳೇದು. ಯಾಕೆಂದರೆ ಯಾರ್ಯಾರಿಗೆ ಏನೇನು ಒಳ್ಳೇದಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ನಿಮಗೂ ಗೊತ್ತಿಲ್ಲ, ನಾವು ಮಾಡ್ತಾ ಇರೋದು ಒಂದು ಸೇವೆ ಅಂತ ಹೇಳಿದ್ರಿ. ದೇವರು ಇಲ್ಲ ಅನ್ನೋದು ಸುಳ್ಳು, ಆದರೆ ಎಲ್ಲ ಕಡೆ ಇರ್ತಾನೆ, ಅದೊಂದು ಅಗೋಚರ ಶಕ್ತಿ ಗೊತ್ತಿಲ್ಲ. ದೇವರೇ ಇಲ್ಲ ಅಂದರೆ ಇದನ್ನು ನಡೆಸೋದು ಯಾರು ತಾನೆ, ಜಗತ್ತನ್ನು ನಡೆಸೋದು. ಹೌದು, ಯಾರ ಕೈಯಲ್ಲಿ ಈ ಥರ ಇರುತ್ತೆ ನೋಡಿ. ಅಲ್ಲೂರ ಅಲ್ಲ, ನಮ್ದು ನಿಮ್ದು ಏನೂ ಇಲ್ಲ. ಒಳ್ಳೇದಾಗಿರೋರು ಅವರೇ ಬಂದು ಒಪ್ಕೋತಾರೆ, ಅವ್ರಾಗೆ ಹೇಳ್ತಾರೆ. ಅವ್ರಾಗೆ ಹೇಳಿದಾಗ ಈ ಕೆಲಸ ಮಾಡಿದ್ರ, ಈ ಕೆಲಸ ಯಾವಾಗ ಮಾಡಿದ್ರೆ ಅವ್ರು ಯಾವ್ದೋ ಕೇಳಿರ್ತಾರೆ, ಯಾವತ್ತೋ ಅಮ್ಮನ ಒಪ್ಸಿರ್ತಾರೆ, ಆದ್ರೆ ಆ ಕೆಲಸ ಆಗಿರುತ್ತೆ. ಅವ್ರ ಬಂದು ಹೇಳಿದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ. ಸರ್, ಈಗ ಶುಕ್ರವಾರ, ಮಂಗಳವಾರ, ಭಾನುವಾರ 3 ದಿನ ಹೇಳಿದ್ರಿ, ಅಮಾವಾಸ್ಯೆ ಹುಣ್ಣಿಮೆ ದಿನ ಹೇಳಿದ್ರಿ. ಅವಾಗ ಟೈಮಿಂಗ್ಸ್ ಎಷ್ಟರಿಂದ ಎಷ್ಟೊತ್ತು ಗಂಟೆ ಪೂಜೆ ಇರುತ್ತೆ? ಈಗ ಅಮಾವಾಸ್ಯೆ ಲೆಕ್ಕ ಮಾಡಿದ್ರೆ 7 ಗಂಟೆ, ಬೆಳಿಗ್ಗೆ 7 ಗಂಟೆಗೆ ಎದ್ಬಿಟ್ಟಿವಿ. 7 ಗಂಟೆ ಅಭಿಷೇಕ ಆದ್ಮೇಲೆ 9-9:30 ಪೂಜೆ ಆಗುತ್ತೆ. ಅದಾದ್ಮೇಲೆ ಮಧ್ಯಾಹ್ನ 12 ಗಂಟೆಗೆ ಬಲಿ ಪೂಜೆ, ಕಾಳಿ ಮಣ್ಣಿಗೆ.
ಒಂದು ಎರಡು ಮರಿ ಅದು ಇಲ್ಲ 3-4 ಏನೋ ಇರುತ್ತೆ. ಎಷ್ಟು ಬರುತ್ತೆ ಅಷ್ಟು ನಾವು ಕೊಟ್ಬಿಡ್ತೀವಿ. ಬಲಿ ಕೊಡ್ತೀರಿ. ಹಾಂ, ಬಲಿ ಇರುತ್ತೆ. ಅದಾದಮೇಲೆ ಮಧ್ಯಾಹ್ನ ಒಂದು 2-3 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಒಂದು 2ರಿಂದ 2:15 ಕ್ಲೋಸ್ ಆಗುತ್ತೆ. ಅದಾದಮೇಲೆ ತಿರ್ಗಾ 4 ಗಂಟೆಗೆ ಓಪನ್ ಆಗುತ್ತೆ ದೇವಸ್ಥಾನ. ಎಲ್ಲ ಸೇಮ್ ನಮ್ಮ ರಾಜೇಶ್ವರಿ ದೇವಸ್ಥಾನ ಟೈಮಿಂಗ್ಸೇ. 4 ಗಂಟೆಗೆ ಓಪನ್ ಆಗುತ್ತೆ. ನಾನು ಓಪನ್ ಆದರೆ 6 ಗಂಟೆಗೆ ಅಥರ್ವಣ ಮಹಾಪ್ರತಿಜ್ಞೆ ಇದು ಹೋಮ ಪೂಜೆ ಇರುತ್ತೆ. ಯಾಕಂದರೆ ತಂದೆ ಕಾಲದಿಂದ ಮಾಡ್ತಾ ಇದ್ದಿದ್ದು. ಓಕೆ. ಹೋಮ ಪೂಜೆ ಇರುತ್ತೆ. ಅದು ಮುಗಿಯೋದಕ್ಕೆ 9 ಗಂಟೆ ಆಗುತ್ತೆ. 9 ಗಂಟೆ ಆದಮೇಲೆ ರಾತ್ರಿ ಕರೆಕ್ಟಾಗಿ 10 ಗಂಟೆಗೆ ಅಮ್ಮನಿಗೆ ಮತ್ತೆ ಅಭಿಷೇಕ. ಮತ್ತೆ ಅಭಿಷೇಕ ಅಂದರೆ ಸ್ವಲ್ಪ ಸ್ಪೆಷಲಾಗಿ ಮಾಡ್ತೀವಿ. ಹಾಲು ಮೊಸರು ಎಲ್ಲ ಜಾಸ್ತಿ ಹಾಕಿ ಮತ್ತೆ ಅನ್ನ ಹಂಪಲು ಜಾಸ್ತಿ ಹಾಕಿ ಪಂಚಾಮೃತ ಮಾಡಿ ಎಲ್ಲ ಅದೊಂದು 1 ಅವರ್ ಆಗುತ್ತೆ. 1 ಅವರ್ ಆದಮೇಲೆ ರಾತ್ರಿ ಇದಕ್ಕೆ ಸಿದ್ಧತೆ ಆಗುತ್ತೆ. ಅದು ಇದು ಅಮಾವಾಸ್ಯೆ ದಿನ. ಈ ಶುಕ್ರವಾರ, ಮಂಗಳವಾರ, ಭಾನುವಾರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಪೂಜೆ ಇರುತ್ತೆ? ಶುಕ್ರವಾರ, ಭಾನುವಾರ, ಮಂಗಳವಾರ ಅಂದರೆ ಬೆಳಿಗ್ಗೆ ಅದೇ 9 ಗಂಟೆ ಓಪನ್ ಆದರೆ ಮಧ್ಯಾಹ್ನ ಒಂದು 2 ಗಂಟೆ, 1:30 to 2 ಗಂಟೆ, 1 ಗಂಟೆ ಲೆಕ್ಕ ಜನಗಳು ನೋಡ್ಕೊಂಡು. ಆಮೇಲೆ ಮತ್ತೆ ಕ್ಲೋಸ್ ಮಾಡ್ತೀವಿ ಲೆಕ್ಕ. ಮತ್ತೆ 4 ಗಂಟೆಯಿಂದ 8 ಗಂಟೆ. ಇಲ್ಲಾಂದರೆ ಜನ ಜಾಸ್ತಿ ಬಂದರೆ 8:30, 9 ಆಗುತ್ತೆ. ಅಂದರೆ ಇಷ್ಟು ಟೈಮಿಂಗ್ಸು. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆ ಇರುತ್ತೆ. ಮಧ್ಯ 1-2 ಅವರ್ ಕ್ಲೋಸ್ ಮಾಡಿರ್ತೀರಿ ಅಲಂಕಾರಗಳು ಮಾಡೋದಕ್ಕೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಯಾರಿಗೂ ಮಾಹಿತಿ ಕೊಡ್ತೀವಿ. ಓಕೆ, ಧನ್ಯವಾದ ಸರ್. ನಿಜವಾಗ್ಲೂ ಕೂಡ ನಿಮ್ಮ ತಂದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿರೋ ನಿಮ್ಮಿಂದ ಅನ್ನೋಕ್ಕಿಂತ ನಿಮ್ಗಳಿಂದ ನೀವು ಅದು ಮುಂದುವರಿಸ್ತಾ ಇರೋದ್ರಿಂದ ಎಷ್ಟೋ ಜನಗಳಿಗೆ ಆಶ್ರಯ ಆಗ್ತದೆ, ಎಷ್ಟೋ ಜನಕ್ಕೆ ಒಳ್ಳೇದಾಗ್ತಾಯಿದೆ. ಇದೇ ರೀತಿ ನಿಮ್ಮ ಒಂದು ದೈವಿಕ ಕಾರ್ಯಕ್ರಮ ಮುಂದುವರಲಿ ಅಂತ ಹೇಳ್ತಾ ನಮಸ್ಕಾರ ಸರ್. ಧನ್ಯವಾದ. ಥ್ಯಾಂಕ್ ಯು.